ದಿವಸ ನಾವು ಬಂದು ನಮ್ಗೆ ಕಟ್ಕೊಂಡಿಟ್ಟ ಒಂದು ದೊಡ್ಡ ನಮ್ಮ ಪ್ರತಿ ವರ್ಷ ಚಂಡಿ ಹೋಮ ಮಾಡ್ತೀವಿ. ಅಲ್ಲಿ ಹೋಗಿ ಕುತ್ಕೊಂಡು ನೋಡಲಿಕ್ಕೆ ಆಗೋಲ್ಲ. ಇವತ್ತಿನ ದಿವಸ ನಾವು ಕುತ್ಕೊಂಡು ನೋಡಿ ಆನಂದ ಪಟ್ಟಿವಿ. ಭಾಳ ಖುಷಿ ಅಂತಕ್ಕಂಥದ್ದಾತು. ಈ ಭೂಮಿಗೆ ಏನಾದರೂ ಸಿಕ್ಕಿದ್ರು ಓಡೋದು, ಈ ಭೂಮಿಗೆ ಖರೀದಿ ಮಾಡಲಿಕ್ಕೆ ಅಥವಾ ಇಲ್ಲಿ ವಾಸ ಮಾಡಲಿಕ್ಕೆ ಯಾರು ಬಂದರೆ ಅವ್ರಿಗೆ ಎಲ್ಲ ದೃಶ್ಯ ಶಕ್ತಿಗಳು ಹೋಗಿ ಇಲ್ಲಿ ಬಂದವರು ಯಾರು ಬರ್ಬೇಕಂದ್ರೆ ಅವ್ರ ಮುಂದೆ ಎಲ್ಲ ರೀತಿಯಿಂದ ಒಳ್ಳೇದಾಗ್ತದೆ ಅಂಥವರೇ ಬರ್ತಾರೆ. ಆದ್ದರಿಂದಾಗಿ ಎಲ್ಲ ರೀತಿಯಿಂದ ಶ್ರೇಷ್ಠ ಆಗಲಿ. ಭಗವಂತ ಸ್ವಾಮಿ ಚಿದಂಬರ ಗುರು ಮಹಾರಾಜರ ಒಂದು ಕೃಪಾ ನಕ್ಷತ್ರ ನಮಗೂ ಸದಾ ಕಾಲದಲ್ಲಿ ಚಿದಂಬರ ಮತ್ತು ಶೇಷಾಚಲರ ಒಂದು ಕೃಪಾ ಗರುಡಿಯಲ್ಲಿ ನಾವು ಬೆಳೆದವರು. ಈಗ ಹೇಳಿದ್ರು ಈ ನಮ್ಮ ಶಂಕರ ಭಟ್ರು ಅಂತ ತಿಳ್ಕೊಂಡೇಳಿ ಅವ್ರ ಊರಿನಲ್ಲಿ ಇದೊಂದು ಕಾರ್ಯಕ್ರಮ ಅಂತ ತಿಳ್ಕೊಂಡೇಳಿ ನಾವು ಮೊನ್ನೆ ಭೇಟಿಯಾಗಿದ್ದರು. ನಾವು ಕೊಂಡಳ್ಳಿ ಹೋಗ್ತಾ ಇದ್ದೀರಿ ಅಂತ ನಮ್ಗೆ ಕೇಳಿದ್ರು. ಹೌದು ಹೋಗ್ತಾ ಇದ್ದೇವೆ. ವಿನಯ್ ಅವ್ರದ್ದು ಪ್ಲಾಟ್ ಎಲ್ಲರಿಂದ ದೂರಾಗಿ ಸರಳವಾಗಿ ಅವ್ರು ವ್ಯವಹಾರ ಮಾಡ್ತೀರಿ. ಅದು ಚಂಡಿ ಹೋಮ ಮಾಡಲಿಕ್ಕೆ ಹೊರಟಿ ಅಂತ ಅವ್ರು ಹೇಳಿ ಬಂದಿದೆ. ಅದನ್ನು ಹೇಳಿ ಕಾರಣ ತಿಳ್ಕೊಂಡು ಕೇಳಿದ್ರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆದ ಭಾಳ ಸಂತೋಷಿರ್ತಕ್ಕಂಥದ್ದು. ಮಹಾಸ್ವಾಮಿ ಚಿದಂಬರ ಸದ್ಗುರುನಾಥ ಆಯುಷ್ಯಮಾರೋಗ್ಯ ಮುದಾರ ಸೌಖ್ಯಂ ಸುಪುತ್ರ ಪೌತ್ರಾದಿ ಕುಲಾಭಿವೃದ್ಧಿ ಅತ್ಯಂತ ವಿದ್ಯಾಂತ ವೃತ್ತಿ ಬುದ್ಧಿಂ ಅದೇ ಮೇಲೆ ಸದ್ಗುರು ಚಿದಂಬರೇಶ್ವರ ಅಂತೇಳಿ ಶಿವಶಾಸ್ತ್ರಿ ಮಹೋದಯರು ಚಿದಂಬರೇಶ್ವರನ್ನ ಕೇಳ್ಕೊಂಡ್ರು. ಏನು ಕೇಳ್ಕೊಂಡ್ರಪ್ಪ? ಒಂದೇ ಒಂದು ವಾಕ್ಯಗಳು ಕೇಳ್ಕೊಂಡ್ರು. ಅಪ್ಪ ಭಗವಂತ ನಮಗೆ ಏನು ಸಾಧನಾ ಮಾಡ್ತಕ್ಕಂಥ ಸಾತ್ವಿಕರಿಗೆ ಪೂರ್ಣ ಆಯುಷ್ಯ ಕೊಡು, ಪೂರ್ಣ ಆಯುಷ್ಯ ಕೊಟ್ಟ ಮೇಲೆ ಆರೋಗ್ಯನೇ ಇಲ್ಲದಾದರೆ ನೋಡಿದ್ರೆ ಅದಕ್ಕೆ ಆಯುಷ್ಯದ ಜೊತೆಗೆ ಆರೋಗ್ಯಯುಕ್ತವಾಗಿರ್ತಕ್ಕಂಥ ಆಯುಷ್ಯವನ್ನು ಕೊಡು. ಇಷ್ಟೆಲ್ಲ ಆಯಿತು, ಆಯುಷ್ಯ ಆಯಿತು, ಆರೋಗ್ಯ ಆಯಿತು, ಮತ್ತು ಸೌಖ್ಯನೇ ಇಲ್ಲ ಅಂದರೆ ಶ್ರೀವಂತಿಕೆನೇ ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಮ್ಗೆ ಅನ್ನ ವಸ್ತ್ರಕ್ಕೆ ತಾಪತ್ರಯ ಇತ್ತಂದ್ರೆ ಏನು ನೋಡಿದ್ರೆ ಅದಕ್ಕೆ ಉದಾರ ಸೌಖ್ಯ ಅಂತಕ್ಕಂಥದ್ದನ್ನು ನಿನ್ನಿಂದನೇ ಬರಲಿ ಅಂತ. ಬೇರೆದವ್ರು ಯಾರು ಕೊಟ್ಟರು ಅದು ಮೆತ್ತನಕ್ಕೆ ಆಗ್ತದೆ, ನೀರು ಕೊಟ್ಟು ಕಡಿತಂಗೆ ಆಗ್ತದೆ. ಅದಕ್ಕೋಸ್ಕರವಾಗಿ ಭಗವಂತ ನಿನ್ನ ಕೃಪಾಶೀರ್ವಾದ ಸದಾ ಕಾಲದಲ್ಲಿ ಆಯುಷ್ಯದ ಜೊತೆಗೆ ಆರೋಗ್ಯದ ಜೊತೆಗೆ ಉದಾರ ಸೌಖ್ಯ ಅಂತಕ್ಕಂಥದ್ದನ್ನು ಸಿರಿವಂತಿಕೆಯನ್ನು ಕೊಡು ಅಂತ ತಿಳ್ಕೊಂಡು ಹೇಳಿ. ನಮ್ಮ ಸಿರಿವಂತಿಗೆ ಬಂದಾಗ ನಮ್ಮ ಅಹಂಕಾರ ಬರಬಾರ್ದು. ಅದನ್ನು ಸತ್ಪಾತ್ರದಲ್ಲಿ ವಿನಿಯೋಗ ಮಾಡ್ತಕ್ಕಂಥ ಬುದ್ಧಿ ಶಕ್ತಿಯನ್ನು ಯಾವ್ದಾದ್ರೆ ಕರುಣಿಸಿ ಅಂತ ದೇವರು ಪ್ರಾರ್ಥನೆ ಮಾಡ್ತಕ್ಕಂಥ. ಇಷ್ಟೆಲ್ಲ ಆದಮೇಲೆ ಸುಪುತ್ರ ಪೌತ್ರಾದಿ ಕುಲಾಭಿವೃದ್ಧಿ, ಮಕ್ಕಳು ಒಳ್ಳೆಯವರು ಹುಟ್ಟಬೇಕು, ಆ ಮಕ್ಕಳಿಂದ ಮನೆ ಬೆಳಗಬೇಕು, ಆ ಮಕ್ಕಳು ಸಾತ್ವಿಕರಾಗಬೇಕು, ಸದಾಕಾಲ ಭಗವಂತನ ಉಪಾಸನೆ ಮಾಡ್ತಕ್ಕಂಥ ಸಜ್ಜನರಾಗಬೇಕು. ಅಂತಹ ಸುಪುತ್ರರನ್ನು ನೀವು ಕರುಣಿಸಬೇಕಪ್ಪ ಭಗವಂತ ಚಿದಂಬರ ಕೇಳ್ತಕ್ಕಂಥವರಾಗಿದ್ದಾರೆ. ಪೌತ್ರಾದಿ ಕುಲಾಭಿವೃದ್ಧಿ, ನಮ್ಮ ಕುಲ ಯಾವ ಕಾಲಕ್ಕೂ ನಿಲ್ಲಬಾರ್ದು, ನಮ್ಮ ವಂಶಾವಳಿ ಯಾವಾಗ ನಿಲ್ಲಬಾರ್ದು. ಸದಾಕಾಲದು ಕಲ್ಪಗಳೊಳಗೆ ವಂಶ ಪರಂಪರೆಯಾಗಿ ನಮ್ಮ ಯಾವ ವಂಶದ ಪೀಳಿಗೆ ಅಂತಕ್ಕಂಥದ್ದು ಭಗವದ್ಭಕ್ತಿಯಿಂದ ಕೂಡಿದ್ದಾಗಿ ಬೆಳೀಬೇಕು ಅಂತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದೆ. ಕುಲಾಭಿವೃದ್ಧಿ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಭಕ್ತಿ ನಿಲ್ಲಿದ್ರೆ ಮಾಡೋದು ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿ ರೇವ ಗರೀತಿ ಅಂತೇಳಿ. ಮೋಕ್ಷಕ್ಕೆ ಎಷ್ಟು ಸಾಧನ ಸಾಮಗ್ರಿಗಳವಲ್ಲ, ಎಷ್ಟು ಅನುಷ್ಠಾನಗಳವ, ಎಷ್ಟೊಂದು ಇವು ತಪಸ್ಸು ಉಪನಿಯಮಗಳವಲ್ಲ, ಇವೆಲ್ಲವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಕ್ತಿ. ಒಟ್ಟ ಭಗವಂತ ಅಂದಮೇಲೆ ನಾವು ದೊಡ್ಡ ಭಕ್ತರು ಅಂತಕ್ಕಂಥದ್ದು ನಮ್ಮೇಲೆ ಸಾತ್ವಿಕ ಬುದ್ಧಿ ಅಹಂಕಾರ, ಅದು ಸಾತ್ವಿಕ ಅಹಂಕಾರ ಅಂತ ಹೇಳ್ತಾರೆ. ನಾವು ದೊಡ್ಡ ಭಕ್ತರಿದ್ದೀವಿ, ನಮಗೆಲ್ಲ ಕಡೆ ಮಾನ ಮರ್ಯಾದೆ ಮಾಡ್ತಾರೆ, ನಮಗೆಲ್ಲ ಕಡೆ ಪಾದ ಪೂಜೆ ಮಾಡ್ತಾರೆ, ಎಲ್ಲ ಕಡೆಗೆ ಹಾರಾದಿಗಳು ಹಾಕ್ತಾರೆ. ಇವೆಲ್ಲ ಏನಾದರೆ ಸಾತ್ವಿಕವಾಗಿ ಸ್ವಲ್ಪ ನಮ್ಮಲ್ಲಿ ಅಹಂಕಾರ ಅಂತಕ್ಕಂಥ ಬರೋ ಸಂಭವ ಇರ್ತದೆ. ಆದ್ದರಿಂದ ಭಗವಂತ ಹಿಂಗೆ ಮಾಡಲ, ಭಕ್ತಿ ಕೊಡು. ಆದರೆ ಭಕ್ತಿಯಲ್ಲಿ ಅದು ವಿರಕ್ತಿಯಿಂದ ಕೊಡುವಂಥ ಭಕ್ತಿ ಇರ್ಬೋದು. ಭಕ್ತಿಂತ ವಿದ್ಯಾ ಅಂತ ವಿರಕ್ತಿ ಬರ್ತದೆ ನಮ್ಮಲ್ಲಿ. ನಾವು ಅಹಂಕಾರ ಅಂತಕ್ಕಂಥ ಬರಬಾರ್ದು. ಸುಧಾಮನ ಉದಾಹರಣೆ ಕೊಡ್ತಕ್ಕಂಥವರಾಗಿದ್ದಾರೆ. ಸುಧಾಮನಿಗೆ ಬಹಳ ಕಷ್ಟ ಇತ್ತು. ಯಾಕೆ ಕಷ್ಟ ಬಂತು ಅಂತ ಕೇಳಿದ್ರೆ, ಅವನು ಬಾಲ್ಯದಲ್ಲಿ ಸುಧಾಮ ಸಂದೀಪನಿ ಗುರುಗಳಲ್ಲಿರುವಾಗ ಆ ಕೃಷ್ಣನ ಸಹಪಾಠಿಯಾಗಿದ್ದ. ಕೃಷ್ಣ ಪರಮಾತ್ಮನಿಗೆ ಗೊತ್ತಿಲ್ಲದಂಗೆ ಗಿಡಮಂಗನಾಟ ಆಡುವಾಗ ಅವಲಕ್ಕಿ ತಿಂತ ಇದ್ದಿದ್ದ. ಮನೆಯಿಂದ ಕಟ್ಕೊಂಡ್ಬಂದು ಅವಲಕ್ಕಿ ತಿಂತಿದ್ದ. ಕೃಷ್ಣ ಗೊತ್ತು ಏನು ತಿಂತಿಕತ್ತ ಅಂತಕೊಂಡೇಳಿ. ಆಗ ಭಗವಂತ ಎರಡು ಮುಖ ಅವನು ಹಾಕೊಂಡಿದ್ದ, ಇನ್ನೊಂದು ಮುಖ ಕೈಯಾಗಿತ್ತು. ಸುಧಾಮ ಏನೂ ತಿಂತಿದ್ದಿಲ್ಲ, ನನಗೆ ಕೊಡೋದು ಕೇಳಿದ, ಅದೊಂದು ಮುಖ ಹಾಕೊಂಡು ಆಗಿ ಹೋತು ಅಂತ ಹೇಳ್ಬಿಟ್ಟ. ಹಂಗಾರೆ ಈ ಯಾವ ಗುರುಕುಲದಲ್ಲಿ ಆತ್ಮೀಯ ನಾವು ಗೆಳೆಯರಿದ್ದೇವೆ. ಈ ಗೆಳೆಯರಿಗೆ ನೀನು ವಂಚನೆ ಮಾಡಿದ್ರಿಂದ ನಿನಗೆ ಜೀವನ ಪರ್ಯಂತ ದರಿದ್ರ ಕಾಡಲಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಮತ್ತು ಅದಕ್ಕೆ ಉಪಾಯ ಹೇಳಿದ ಪರಿಹಾರದು ಯಾವಾಗ ಈ ಮೂರು ಹಿಡಿ ಅವಲಕ್ಕಿ ನನಗೆ ಮುಟ್ಟಿಸ್ತಿ, ಆವಾಗ ನೀನು ಎಲ್ಲ ರೀತಿ ಬಡತನ ಹೋಗಲಿ ಅಂತ. ಆ ಪ್ರಕಾರವಾಗಿ ಬಡತನ ಶುರುವಾದ ಸುಧಾಮಗೆ ಬಂದ. ಸ್ವಾಮಿ ಸುಶೀಲ ಸಂಗಾತಿ ಆದಲು. ಅವನಿಗೆ 22 ಮಕ್ಕಳಾದವು. ಅರ್ಥಾತ್ ಇಷ್ಟೆಲ್ಲ ಮಕ್ಕಳಾದವು. ಅವು ಮಕ್ಕಳಿಗೆ ಹೊತ್ಕೊಳ್ಳೋಕ್ಕಿಲ್ಲ, ಹಾಚ್ಕೊಳ್ಳೋಕ್ಕಿಲ್ಲ, ಮೈಗೆ ಹೊತ್ತಗಳಿಲ್ಲ, ಮನೆಯೊಳಗೆ ಒಂದು ಸಿಗಲಿಲ್ಲ, ಪ್ರಸಾದ ಬರೀ ನೀರು ಕುಡಿಲಿಲ್ಲ, ಕೃಷ್ಣನ ನಾಮಸ್ಮರಣೆ ಮಾಡಿಕೊಂಡೇ ಇರಬೇಕಂತ ಪ್ರಸಂಗ ಇಷ್ಟು ದಿವಸ ಬಂತು. ಹೀಗಿರುವಾಗ ಅಯಾಚಿತ ವೃತ್ತಿಯ ಒಂದು ಧರ್ಮ, ಯಾರನ್ನು ಕೈ ಒಡ್ಡೋಂಗಿಲ್ಲ, ಯಾರಾದ್ರೂ ತಾವೇ ಕೊಡಬೇಕು ಅಂದಾಗ ಮಾತ್ರ ಅದು ಸರಿ. ಎಲ್ಲರೂ ಹೋಗಿದ್ದ, ಪೌರತ್ವಕ್ಕೆ ಹೋಗಿದ್ದ, ಯಾರ
ಏನಾರ ಒಂದು ವಸ್ತ್ರ ಕೊಟ್ಟಂದ್ರೆ ಆ ವಸ್ತ್ರನ ಅದನ್ನ ಉಟ್ಕೋತಿದ್ದ, ಅದಕ್ಕೆ ನೀರಾಗ ಹಾಕಿ ಹೆಚ್ಚು ಕುಸುಮಿ ಒಗಿತಿದ್ದಿಲ್ಲ. ಯಾಕಂದ್ರೆ ಮತ್ತೆ ಪಿಸಿಬಾರ್ದು ಅಂತಕೊಂಡ್ರೆ ಅಷ್ಟೊಂದು ಅವನಲ್ಲಿ ಬರೀ ಒಂದು ಹೊತ್ಕೊಳ್ಳಿಕ್ಕೆ ಆಡ್ಬಿಟ್ರೆ ಇನ್ನೇನು ಗತಿ ಇರಲಿಲ್ಲ. ಇಂಥ ಒಂದು ಕಷ್ಟದ ಕಾಲದೊಳಗೆ ವೈದ್ಯ ಒಂದ್ಸರಿ ಪರಮಾತ್ಮ ಭಗವಂತ ದ್ವಾರಕಾಧೀಶ ಈ ಸುಧಾಮನ ಸ್ನೇಹಿತ ಇದ್ದಾನ, ನಮ್ಮ ಮನೆಯವರಿಗೆ ಯಾಕೆ ಬುದ್ಧಿ ಬರುವಂತ ಅಲ್ಲಿ ಹೋಗಿ ಭೇಟಿ ಆಗ್ಬೇಕು ಅಂತ ತಿಳ್ಕೊಂಡೇಳಿ ಹಿಂಗೆ ಅವ ಪರಮಾತ್ಮ ಪ್ರಾರ್ಥನೆ ಮಾಡಿ ನನಗೆ ಹೇಳಿದ, ಏನು ನಿಮ್ಮ ಮನೆಯಾಗ ಏನಿಲ್ಲ ಹೋಗಿ ತೊಗೊಂಬ ಕೃಷ್ಣ ನಿಮ್ಮ ಗೆಳೆಯ ಇದ್ದಾನ ದ್ವಾರಕಾಧೀಶ ಅಂತ ಹೇಳಿಲ್ಲ. ಅದು ಬದಿಯವ್ರ ಧರ್ಮ ಅಷ್ಟು ಸೂಕ್ಷ್ಮ ಇರ್ತದೆ, ಇದು ಮಾಡಿ ಏನು ಗಟ್ಟಿಯಾಗಿ ಮಾತಾಡಂಗಿಲ್ಲ, ಏನು ಹೇಳಂಗಿಲ್ಲ, ಏನು ಆಜ್ಞೆ ಮಾಡಂಗಿಲ್ಲ. ಆ ಪ್ರಕಾರವಾಗಿ ಕೃಷ್ಣನ ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ಕೃಷ್ಣ ಭಗವಂತ ನಮ್ಮ ಯಜಮಾನಿಗೆ ನಿನ್ನ ಭೇಟಿಗೆ ಬರೋ ಬುದ್ಧಿ ಕೊಡು ಅಂತ ತಿಳ್ಕೊಂಡೆ. ಇದಕ್ಕಿದ್ದಂಗೆ ಅವ್ನು ಪ್ರೇರಣೆ ಆಯ್ತು, ನಾನು ಹೋಗ್ತೀನಿ ಇಲ್ಲಿ ಕೃಷ್ಣನ ಭೇಟಿ ಹೋಗ್ತೀನಿ ಅಂತಕೊಂಡೆ ಶುರು ಮಾಡ್ದ. ಹಾಗಾಗಿ ಏನು ವೈದ್ಯಲ್ಲ ದ್ವಾರಕಾಧೀಶ ಅಲ್ಲಿಗೆ ಹೆಂಗೆ ಹೋಗಿ ಅಂತಕೊಂಡೇಳಿ ಆಗ ಬಾಜು ಮನೆಗೆ ಹೋದ್ರು. ಬಾಜು ಮನೆಗೆ ಹೋಗಿ ಗಾಳಿ ಬೆಳೆತಂಕ ಅಕ್ಕಿ ಕೊಟ್ಟವ್ರಿಗೆ ಭಾಳ ವಿಶೇಷ. ಅಕ್ಕಿ ಕೊಟ್ಟಿದ್ಲು, ಅವ್ನು 3 ಹಿಡಿ ಅವಲಕ್ಕಿ ಕೊಟ್ಟರು ಅವರು. ಅವ್ನು ಕೊಟ್ಟು ಅವಲಿಗೆ ತೊಗೊಂಡು ಬಂದು ಕೃಷ್ಣ ಈ ಸುಧಾಮ ಕೊಟ್ಲು. ಸುಧಾಮ ಏನು ಮಾಡ್ದ, ಗಂಟು ಹಾಕೊಳ್ಳಿಕ್ಕೆ ಹೋಗ್ತಾನ, ಗಂಟಿನಾಗನ ತೂತ್ನಾಗ ಅವಲಕ್ಕಿ ಕಾಣ್ಲಿಕ್ಕತ್ತವು. ಅಷ್ಟೊಂದು ಖುಷಿ ಆಗಿತ್ತು, ಅದು ಅಷ್ಟೊಂದು ಬ್ಲಡ್ ಆಗಿತ್ತು, ಅಷ್ಟೊಂದು ವಸ್ತ್ರ ಹೊತ್ಕೊಳ್ಳೋದು ಹಳೇದಾಗಿಬಿಟ್ಟು ಅದ್ರೊಳಗನ್ನ ಕಟ್ಕೊಂಡು ಹೋಗಿ ನೋಡ್ತಾನ ದ್ವಾರಕಾಧೀಶ ಕೃಷ್ಣ ಪರಮಾತ್ಮ. ಅಲ್ಲಿ ದ್ವಾರಕಾಕ್ಕೆ ಪ್ರವೇಶ ಆಗ್ತಾರೆ. ದ್ವಾರಪಾಲಕರು ಮೊದಲು ಪಾರ ಆಗ್ತದೆ. ದ್ವಾರಪಾಲಕರು ಬಿಡಲಿಲ್ಲ, ಏನಪ್ಪ ಎಲ್ಲಿ ಬಂದು ಯಾವ್ರವ ನೀನು ಕೇಳ್ತಾರೆ. ಸುಧಾಮನ ದ್ವೇಷಭೂಷಣ ನೋಡಿದ ಕೂಡ ಏನು ಸುಧಾಮ ಕೃಷ್ಣ ಪರಮಾತ್ಮ ಗೆಳೆಯ ಇದ್ದಾರು ನಂಬೋದಿಲ್ಲ. ನಿನ್ನಂಥ ಕಂಗಾಲ ಮನುಷ್ಯ ಇಂಥ ಎಷ್ಟೋಳಕ್ಕೆ ಸಿಮೆಂಟ್ ಆಗಿದ್ದು ಅರ್ಬಿ ಹಾಕೊಂಡ್ಬಂದು ನಿನ್ನ ಬರೀ ಎಲ್ಲವೂ ತೋಲ್ ನಿನ್ನ ಹತ್ರವ ಅಲ್ಲಿರೋ ಕೃಷ್ಣನ ಸಾಮ್ರಾಜ್ಯ ಎಲ್ಲರೂ ಮೋಟ ಇದ್ರು, ಸಾಕಷ್ಟು ಪೈಲ್ವಾನ್. ಯಾಕಂದ್ರೆ ಅವ್ನು ಭಗವಂತ ಏನು ಕಡಿಮೆ ಕೃಷ್ಣ ಪರಮಾತ್ಮನ ಅನುಷ್ಠಾನದೊಳಗೆ ಎಲ್ಲರಿಗೂ ಆನಂದವಾಯಿತು. ಹಾಗಾಗಿ ಇಂಥ ಬಡತಾ ಇದ್ದಂಥ ಕಂಗಾಲ ಮನುಷ್ಯ ನೋಡಿದ್ರೆ ಈ ಕೃಷ್ಣನ ಜೊತೆಗೆ ಗೆಳೆಯ ಅಂತ ನೀನು ಹೆಂಗೆ ನಿಂಗೆ ಮತ್ತೆ ಅಂದ್ಕೊಂಡೆ ಆ ದ್ವಾರಪಾಲಕ ಹೇಳ್ದ. ಆವಾಗ ಅಲ್ಲಿ ಒಬ್ಬ ಭಕ್ತ ಇದ್ದ, ಕೃಷ್ಣ ಪರಮಾತ್ಮನಿಗೆ ಸುಧಾಮನ ಹೇಳಿ ಹಾಕಿಕೊಂಡು ಓಡೋಡಿ ಹೇಳಿಕ್ಕೆ ಹೋದ. ಕೃಷ್ಣ ಪರಮಾತ್ಮ ಅಲ್ಲಿ ಏನು ಮಾಡ್ತಾ ಇದ್ದ, ಸ್ನಾನ ಮಾಡ್ಲಿಕ್ಕೆ ಇದ್ದ. ರುಕ್ಮಿಣಿ ಸತ್ಯಭಾಮ ಪನ್ನೀರು ಹಾಕಿ ಸ್ನಾನ ಮಾಡ್ತಾ ಇದ್ದರು. ಅವರಿಬ್ಬರು ಸುಧಾಮ ಬಂದ ಅಂತ ಹೇಳಿದವ ಬಂದವ ಕೂಡ ಅವರಿಬ್ಬರು ದೂಡ್ಬಿಟ್ಟ. ರುಕ್ಮಿಣಿ ಸತ್ಯಭಾಮ ಸರಿ ನಮ್ಮ ಕಲ್ಸಿನ ಮಾತ್ರ ಇಲ್ಲ, ನೇರ ಓಡೋಡ್ಕೊಡ್ತಾ ಹೋದ. ಮತ್ತೆ ಎಲ್ಲಿ ಒಂದು ಹೆಜ್ಜೆ ಹಿಂದೆ ಉಳ್ತು ಅಂದ್ಕೊಂಡು ಹೇಳಿ ಎಡೆ ಬಿದ್ದರೆ ಉಳ್ಳಾಡ್ಬಿಡ್ದು ಲೋಟ ಮೇಲೆ ಹಾಕೋದು ಹೋದ. ಸುಧಾಮ ನೋಡಿ ಗಪ್ಪನ ಹತ್ಕೊಂಡ. ಸುಧಾಮ ಕಣ್ಣೀರು ಬಂದಿದ್ದು ಅವ್ನು ಮಾಡ್ಕೊಂಡಿದ್ದು ಏನು ಕಂಗಾಲ ಮನುಷ್ಯ ಇದ್ದು ಬೈದಿದ್ದಲ್ಲ. ಅವ್ನು ಹಾಬ್ಯಾರ ಏನು ಮಾರ್ಯ ಇಷ್ಟೆಲ್ಲ ನನಗೆ ಗೊತ್ತಿಲ್ಲ, ನೀನು ಕೃಷ್ಣಗೆ ಏನಾರು ಹೇಳ್ಬಿಟ್ಟು ಚಾಲ ಹೇಳ್ಬಿಟ್ಟು ಹೇಳ್ಕೋಬೇಡ ಪಾಪ ಅವ್ನು ಗೆಳಕ್ ಬೈ ಸುಧಾಮನಿಗೆ. ಅವ್ನು ಆದ ಕೃಷ್ಣ ಪರಮಾತ್ಮ ಹಿಂದವರು ಪಾಲ್ಕಿ ತೊಗೊಂಡು ಬರ್ಲಿಕ್ಕಂದ್ರು. ಪಾಲ್ಕಿ ಕೃಷ್ಣ ನನಗಲ್ಲ ಅಂದ ಸುಧಾಮಗಂದು. ಯಾಕಂದ್ರೆ ಭಕ್ತ ವತ್ಸಲ ಅಂತ ಭಗವಂತ ಭಕ್ತರ ಸಲುವಾಗಿ ತನ್ನ ಸರ್ವಸ್ವವನ್ನು ಕೊಡ್ಲಿಕ್ಕೆ ತಯಾರಿರ್ತಾನೆ. ಅರ್ಥಾತ್ ಅವ್ರ ಮನೆ ದಾಸೋಹ ಆಗ್ತಾನೆ. ಅವ್ನು ಪಾಲ್ಕಿಯವರು ಸುಧಾಮನ ಕುಟ್ಕೊಂಡ ಮನೆಗೆ ಬಂದ, ಅವೆಲ್ಲರಿಂದ ಉಪಚಾರ ಮಾಡ್ದ, ಭಕ್ಷ್ಯ ಭೋಜ ಪರಮಾನ್ನಗಳನ್ನು ಕೊಟ್ಟ. ಅದು ಕೃಷ್ಣ ಪರಮಾತ್ಮ ದ್ವಾರಕ ಅದಲ್ಲ, ಹೊತ್ಕೊಳ್ಳಿಕ್ಕೆ ಮತ್ತು ಪೀತಾಂಬರ ಕೊಟ್ಟ. 9 ವಾರಿ ಅಂತ ದೊಡ್ಡ ದೊಡ್ಡ ಪೀತಾಂಬರ ಹೊದ್ಕೊಳ್ಪ ನೀನು, ಆಮೇಲೆ ಬಂಗಾರದ ಆಭರಣ ಹಾಕು, ಇದು ಕೃಷ್ಣ ಪರಮಾತ್ಮ ದ್ವಾರಕ ಆದ ಅಂತಕೊಂಡು ಎಲ್ಲರೂ ವೈಭವ ಕೊಟ್ಟ. ಆಯ್ತು ಹಂಗೆ ಕೃಷ್ಣ ನಾ ಏನು ಕೇಳೋಂಗಿಲ್ಲ, ನಾ ಕೇಳ್ದೆ ಇಷ್ಟೆಲ್ಲ ಕೊಟ್ಟಂಗಿಲ್ಲ. ಇದ್ರಾಗ ಒಂದು 2 ತುಂಡು ಮಾಡಿ ನನ್ನ ಮನೆ ಏಕಿಗೆ ಒಂದು ಸೀರೆ ಉಟ್ಕೊಳ್ಲಿಕ್ಕೆ ಕೊಡ್ತೀನಿ, ಇದ್ರಾಗ ಒಂದು 2 ತುಂಡು ಮಾಡಿ ಲಗೋಟಿ ಹಾಕ್ತೀನಿ ಮಕ್ಕಳಿಗೆ, ಆಮೇಲೆ ಬಂಗಾರ ಅದನ್ನ ಸ್ವಲ್ಪ ಮಾಡ್ಕೊಂಡು ಏನೋ ಉಪಯೋಗ ಮಾಡಿ ಅದನ್ನು ಕೂಡ ಖುಷಿ ಆಗ್ಬಿಡ್ತೇವೆ ಸುಧಾಮಗೆ. ಆಗ ಒಂದು ದಿವಸ 2 ದಿವಸದಿಂದ ಇನ್ನು ಹೋಗ್ತೀನಿ ಅಂತ ಹೇಳ್ದ. ಹೋಗೋದು ಬೇಡ, ನಾಳೆ ಆಯ್ತು ವಾರದ, ಇವತ್ತು ಆಯ್ತು ವಾರ, ನಿನ್ನೆ ಬಂದಿದ್ದ, ಇವತ್ತು ಆಯ್ತು ವಾರದ, ಇವತ್ತು ಹೋಗಿರ್ತಾರೆ. ಆಯ್ತು ಹೋದ ಆಯ್ತು. ಕೃಷ್ಣ ಪರಮಾತ್ಮ ಏನು ಮಾಡೋದು ಗಡಿ ತನಕ ಅವ್ನು ಕಳಿಸ್ಲಿಕ್ಕೆ ಬಂದು ನಡ್ಕೋತ ಬಂದ. ಕೃಷ್ಣ ಪರಮಾತ್ಮ ಸುಧಾಮಗೆ ನೋಡಿ ಭಕ್ತ ಬಚ್ಚಲ ಭಗವಂತ ಅವನಿಗೆ ಬೇಕಾಗಿದ್ದೇನೇನೋ ಆಡಂಬರ ಇದೆ, ಭಕ್ತಿ ಒಂದೇ ಬೇಕು ಅವನಿಗೆ. ಹಾಗಾಗಿ ಸುಧಾಮಗೆ ಅಲ್ಲಿ ಕಳಿಸ್ಲಿಕ್ಕೆ ಬಂದ. ಮತ್ತೆ ನೀವು ಬಂದಾಗ ಹೆಂಗಿದ್ದೆಪ್ಪ, ಇವೆಲ್ಲ ಹಳೆ ಬಟ್ಟೆ ಅವಲ್ಲ, ಇವ್ ನೋಡು ನಮ್ಮ ಕೊಟ್ಟು ಹೋಗ್ಬಿಡು ಅಂದ. ಪರಮಾತ್ಮ ನೀನು ಎಂಥ ಮನುಷ್ಯ ದೀಪ ನೀನು ಮೈ ಮೇಲೆ ತೊಗೊಂಡು ಹೋಗಿದ್ದು ನಾನು ಮನಸ್ಸಿನಾಗಿತ್ತು. ಹಾಗಾಗಿ ಇವಳ ಮೇಲೂ ವ್ಯಾಮೋಹ ಬಿಡು ಅಂತೇಳಿ ಪರಮಾತ್ಮ ಹೇಳ್ದ. ನಾನು ಇದ್ದಾಗ ನೀ ಯಾಕೆ ಚಿಂತೆ ಮಾಡ್ತೀವಿ, ಯೋಗಕ್ಷೇಮ ನಾನು ನೋಡ್ತೀನಿ ಅಂತಕ್ಕಂಥ ಭರವಸೆ ಇದನ್ನ ಯಾಕೆ ಕಳ್ಕೊಂಡು, ಅದಕ್ಕೋಸ್ಕರ ಅವನು ಅಷ್ಟು ಇಸ್ಕೊಂಡ ಪರಮಾತ್ಮ. ಅವನು ಒಬ್ಬರು ಕಳಿಸಿದ. ನೀನು ಯಾಕೋ ನೀನು ಹಂಗೆ ಯಾಕೋ, ನೀನು ನಾಮದ ಬಲಂದ್ರೆ ಸಾಕು ಅಂದ್ಕೊಂಡು ಭಗವಂತ ನಾಮಸ್ಮರಣೆ ಮಾಡ್ಕೋತ ಸುಧಾಮ ಏನು ಮಾಡಿದ, ಅವಂತಿಪುರಕ್ಕೆ ಬಂದ. ಅವಂತಿಪುರಕ್ಕೆ ಬರೋದ್ರೊಳಗನೆ ಎಲ್ಲ ಬದಲಿ ಆಗಿಬಿಟ್ಟು ದೃಶ್ಯ ಅಂತಕ್ಕಂಥ ಅದು ಹೋಗಿ ದ್ವಾರಕಾನ ಅಲ್ಲಿ ಬಂದು ನಿಂತಂಗೆ ಆಗಿತ್ತು. ಅವ ಅಂತ ಮತ್ತು ನಾವು ವಾಪಸ್ ದಾರಿ ತಪ್ಪು ದ್ವಾರಕಾಕ್ಕೆ ಬಂದೀನಿ ಹಂಗೆ ವಿಚಾರ ಮಾಡ್ಲಿಕ್ಕತ್ತ. ಅವ್ರ ಮಕ್ಕಳು ಎಲ್ಲರೂ ಪಾಲ್ಕಿ ತೊಗೊಂಡು ಅಪ್ಪಾಜಿ ಬರ್ಬೇಕ್ರಿ ಪಾಲ್ಕಿ ಮೇಲೆ ಕೂಡ್ರಿ ಅಂತಕೊಂಡು ಎಲ್ಲರೂ ಹೇಳಿಕತ್ರು. ಬಹಳ ವೇಷಭೂಷಣ ಹಾಕ್ಕೊಂಡು ರೇಷ್ಮೆ ವಸ್ತ್ರ ಇಟ್ಕೊಂಡು ಅವ್ನು ಹೆಂಡತಿ ಸುಧಾಮನ ಪತ್ನಿ ಬರ್ಲಿಕ್ಕೆ ಹತ್ತಿದ್ದು. ಬಹಳ ಖುಷಿ ಆಯ್ತು. ಭಗವಂತನ ಆನಂದ ಬಾಷ್ಪಕೊಂಡು ನಿಂತ್ಕೊಂಡ. ಕಂಠ ತುಂಬ ಬಂತು, ಕೃಷ್ಣ ಕೃಷ್ಣ ಅನ್ಕೋತ ಮನೆಗೆ ಬಂದ. ಮನೆಗೆ ಬಂದ್ಕೊಂಡು ಅವ್ನಿಗೆ ಅನಿಸ್ತು, ಇಷ್ಟೆಲ್ಲ ವೈಭವ ನನಗೆ ಬೇಡಪ್ಪ ಭಗವಂತ, ಸಾಕು ಅನ್ನ ವಸ್ತ್ರ ಕೊಟ್ಟರೆ ಸಾಕಾಗಿತ್ತು. ಇಷ್ಟೆಲ್ಲ ತೊಗೊಂಡು ಏನು ಮಾಡಲಿ, ನೀನು ಕೊಟ್ಟು ನಿನಗೆ ಅರ್ಪಣ ಅಂದ್ಕೊಂಡು ತೋರಿಸಿದ ಇಟ್ಟು ಕೃಷ್ಣ ನೀ ಕೊಟ್ಟು ಕೃಷ್ಣ ಅರ್ಪಣ ಅಂದ್ಕೊಂಡು ಇಟ್ಟ. ಆಮೇಲೆ ಒಂದು ದೊಡ್ಡ ಕೃಷ್ಣ ಮೂರ್ತಿ ಮಾಡ್ದ. ಕೃಷ್ಣನ ಅವತ್ತು ಪುರುಷ ರಾಜಮಂದಾಗ ಮಾಡ್ದ. ಅವ್ನ ಪಾಸ್ ಯೋಗನಾಗ ಕಾಲಿದ ಅಂತ ಬರ್ತದೆ. ಈಗ
ಯಾವ ಭಗವಂತನ ವಿಷಯದಲ್ಲಿ ನಾವು ಏನು ತಿಳ್ಕೊಳ್ಳೋದಿಲ್ಲ, ಸಾತ್ವಿಕವಾಗಿ ಕೇಳ್ಕೊಂಡು ಭಗವಂತ ಯಾವ ಕಾಲಕ್ಕೂ ಇಲ್ಲ ಅನ್ನೋದಿಲ್ಲ. ಹಾಗಾಗಿ ನಮ್ಗೆ ಅನಿಸ್ತದೆ ಈ ವಿನಯವರು ಇನ್ನೇನೇ ಅದ ಹೆಚ್ಚಿಗೆ ಗಟ್ಟಿ ಮಾತಾಡಿದ್ದು ನಾವು ಒಮ್ಮೆ ನೋಡೇ ಇಲ್ಲ. ಅರ್ಥಾತ್ ಅವ್ರಿಗೆ ಬಾಬಣ್ಣವ್ರ ಸ್ವಲ್ಪ ಅವರ ಚುರುಕ ಇನ್ನೊಂದು ಸ್ವಲ್ಪ ವಿಷಯಕ್ಕೆ ಯಾವ ಎರ್ದಾಗ ಬಂದಿರ್ತದೆ ಆದ್ರೆ ನನ್ನ ಹತ್ರ ಹೇಳ್ತಾರೆ ವಿನಯವ್ರು, ಬಾಬಣ್ಣನ ಹಂಗಿಲ್ಲ ನಾನು ನಿಮ್ಗೆ ಸಮಸ್ಯೆ ನಮ್ಗೆ ಹೇಳಿ ನಾ ಹೇಳ್ದೆ ನಮ್ಮ ಬಾಬಣ್ಣಿಗೆ. ಹಂಗೆ ಎಲ್ಲ ರೀತಿಯಿಂದ ಇಲ್ಲಿ ತನಕ ಸರಳವಾಗಿ ಬಂದದ. ಇವನು ಇದೇ ಸಖ್ಯ ಅವರಲ್ಲಿ ಆತ್ಮೀಯಕ ಅದೇ ಪ್ರಕಾರ ಒಂದು ವಿಶೇಷವಾದಂಥದ್ದು ಎಲ್ಲರಲ್ಲಿ ಹೊಂದಾಣಿಕೆ ಆಗಲಿ, ಯಾರಿಗೂ ನೋವು ಮನಸ್ಸು ಮಾಡಬೇಡಪ್ಪ ಭಗವತ್ತಿನ ಕೇಳ್ಕೊಂಡು ಇಷ್ಟ. ಇದೊಂದು ದೊಡ್ಡ ಕಾರ್ಯಕ್ರಮ. ಅವ್ರ ಮಂಚನ್ನು ಬೆಳಬೇಕು, ಅವ್ರ ಮಂಚನ್ನು ಶಾಶ್ವತವಾಗಿ ಕೆಲಸ ಆಗಬೇಕು, ಶಾಶ್ವತವಾಗಿ ಅವ್ರ ಅಷ್ಟಂಗಿರಿಗೂ ಆನಂದ ಆಗಬೇಕು. ಅವ್ರ ಗಣಪತಿ ಉಪವಾಸ ಶಾಶ್ವತವಾಗಿ ಏನು ಫಿಕ್ಸಿಟ್ಟು ಅದೆಲ್ಲ ಸೇವಾ ನಡಿಬೇಕು. ಇದು ಗಣಪತಿ ಜಗ ಅದಂತಕೊಂಡು ಹೇಳಿದ್ರು. ಆ ಪ್ರಕಾರವಾಗಿ ಅವರಿಗೂ ಆಗಲಿ. ಬಾಬುರಾಯರು ಏನು ಒಂದು ನಿಷ್ಪ್ರತಿಯನ್ನು ಮಾಡ್ತಿರ್ತಾರೆ. ಬಂದು ಕೇಳಿದ್ರು ನನಗೆ ಹಿಂಗೆ ಇಲ್ಲಿ ಕಣ್ಣುಗಳ ಕೈ ಹಾಕಿ ಡಾಕ್ಟ್ರಪ್ಪ ಮರ ಒಳ್ಳೆಯದ ಅಂತ ಹೇಳಿದೆ. ಆ ಪ್ರಕಾರವಾಗಿ ಬಾಬಣ್ಣಗೆ ಏನಾದರೂ ನನಗೆ ನೋವಾಗ್ತದೆ, ವಿನಯ್ಗೆ ಏನಾದರೂ ನನಗೆ ನೋವಾಗ್ತದೆ. ಇಬ್ಬರು ನಮ್ಮಲ್ಲಿದ್ದಂಗೆ. ಹಾಗಾಗಿ ಭಗವಂತ ಚಿದಂಬರೇಶ್ವರ ಅವರು ಇನ್ನು ಭವಿಷ್ಯದಲ್ಲಿ ಏನು ಡೆವಲಪ್ಮೆಂಟ್ ಕಾರ್ಯಕ್ರಮ ಶೀಘ್ರದಿಂದ ಆಗಲಿ. ಅವ್ರ ಪಾಪ ಬಹಳಷ್ಟು ಲೋನ್ ಮಾಡಿಕೊಂಡು ಎಲ್ಲರೂ ತೊಂದರೆ ಒಳಗಿದ್ದಾರೆ. ನಮ್ಮ ಮುಂದಿನವರಾಗಲಿ ಯಾರಾಗಲಿ. ಅದಕ್ಕೋಸ್ಕರ ಅವರೆಲ್ಲರಿಗೂ ಇದೆಲ್ಲ ಸಮಸ್ಯೆ ಬೇಗ ಶೀಘ್ರವಾಗಿ ಇಲ್ಲಿ ಮಹಾಲಕ್ಷ್ಮಿ ಮಹೋತ್ ಮಾಡಿದ್ದಾಳೆ, ಮಹಾಕಾಳಿ ಮಹೋತ್ ಮಾಡಿದ್ದಾಳೆ, ಮಹಾಸರಸ್ವತಿ ಮಹೋತ್ ಮಾಡಿದ್ದಾರೆ. ಅವ್ರು ಯಾವ ಕಾಲಕ್ಕೂ ಇವತ್ತಿನ ದಿವಸ ಆದಂಥ ಏನು ಶ್ರೇಷ್ಠವಂತ ಅನುಷ್ಠಾನ ಆಗಿದೆ. ಇದು ಖಂಡಿತವಾಗಿ ನಮಗೆ ಅಷ್ಟೇ ಇನ್ನೇ ಅವರಿಗೆ ತೆಕ್ಕೊಂಡು ಎಲ್ಲರಿಗೂ ಇದು ಒಳ್ಳೆಯ ಮಾತು ಅಂತಕ್ಕಂಥ ಭರವಸೆ ಕೊಡ್ತಾ ಮಹಾಸ್ವಾಮಿ ಗುರು ಮಹಾರಾಜರನ್ನ ಶಿವಶಾಸ್ತ್ರಿ ಮಹೋದಯ ಹೇಳು, ಅಪ್ಪ ಆಯುಷ್ಯ ಕೊಡು, ಆರೋಗ್ಯ ಕೊಡು, ಉದಾರ ಶಕ್ತಿ ಕೊಡು, ಸುಪುತ್ರರು ಕೊಡು, ಸುಪುತ್ರ ಪೌತ್ರಾದಿ ಕುಲಾಭಿವೃದ್ಧಿ ಭಕ್ತಿಂಚ ವಿದ್ಯಾಂತ ವಿರಕ್ತಿ ಬುದ್ಧಿ ಅಂತಕ್ಕಂಥ ಕೊಡು. ಹೃದಯಮಯ ದೇವ ಸದ್ಗುರು ಶಿಂಕರ ಶಿವಚಂದ್ರೇಶ್ವರ ಕೇಳ್ಕೊಂಡು ಅದೇ ಪ್ರಕಾರ ಅದೇ ಆ ಭಗವಂತನ ಶಿವಶಾಸ್ತ್ರಿ ಕೇಳ್ಕೊಂಡಂಗೆ ನಾವೇ ದಿವಸ ಭಗವಂತನ ಕೇಳ್ಕೊಳ್ತಾ ಎಲ್ಲರನ್ನು ಒಳ್ಳೆಯದನ್ನು ಹಾರೈಸ್ತಾ ಇವತ್ತು ಒಂದೆರಡು ಮುತ್ತುಗಳ ಸದ್ಗುರು ಶ್ರೀಗಳನ್ನು ಸಮರ್ಥ ಮಾಡ್ತೇವೆ. ಜಯ ಶ್ರೀರಾಮ.